ನಮಸ್ತೆ, ನನ್ನ ಹೆಸರು ರೇಣುಕಾ ಮಹೇಶ್ ಕುಮಾರ್ ಅಂತ. ನಾನು ಕೊಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಪಂಚಾಯತಿಯಲ್ಲಿ 4 ಊರುಗಳು ಬರ್ತವೆ. 4 ಊರುಗಳ ಹಳ್ಳಿಗೆ ಹೋಗಿ ನಾವು ಕಸ ಸಂಗ್ರಹಣೆ ಮಾಡ್ಕೊಂಡು ಬರ್ತೀವಿ. ನಮಗೆ ಸ್ವಚ್ಛವಾಹಿನಿ ಡ್ರೈವರ್ ಟ್ರೈನಿಂಗ್ ಕೊಟ್ಟಿದ್ದು ಯಾದಗಿರಿಯಲ್ಲಿ RCT ಇಂದ ನಮಗೆ ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ಕೊಡಿಸಿದ್ದಾರೆ. ಹಾಗಾಗಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಖುಷಿ ಇದೆ ನಮಗೆ. ನಮಸ್ಕಾರ ಸರ್, ನನ್ನ ಹೆಸರು ಹೊನ್ನಮ್ಮ ಮಲ್ಲಪ್ಪ. ಆಮೇಲೆ ನಾವು ಕೊಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಗಳು ಇದ್ದೀವಿ. ಬೆಳಗ್ಗೆ 6 ಗಂಟೆಗಳಿದ್ದು ನಾವು ಎಲ್ಲ ಊರು ಕಲೆಕ್ಷನ್ ಮಾಡೋಕ್ಕಂತ ಹೊಂಟಿರ್ತೀವಿ. ಅವ್ರು ನಮ್ಮ ಕಸ ಕಾಯ್ಕೊಂಡು ಕುಂತಿರ್ತಾರೆ. ನಾವು ಹೋಗತ್ತನ ಅವ್ರ ಮನೇಲಿದ್ದಂಥ ಕಸ ಗಾಡಿ ಬರ್ತದಿಲ್ಲ ದಾರಿ ನೋಡಿ ನಾವು ಹೋದ್ಗಳೇ ನಮಗೆ ಕಸ ಕೊಡ್ತಾರೆ. ಅವ್ರು ಕೊಟ್ಟಂಥ ಕಸ ನಮ್ಮ ಗಾಡಿಯಾಗ ಹಾಕ್ಕೊಂಡು ನಾವು ಬರ್ತಿದ್ದೀವಿ. ಬಂದು ಇಲ್ಲಿ ಹೆಂಗಣ್ಣೆ ಅದೆಲ್ಲ ಮಾಡೋದು ನೋಡಿ ನಮಗೆ ಹಂಗಾಗಿ ಎಲ್ಲ ಚಲೋ ಕೆಲಸ ಮಾಡ್ತಾರಂದು ಎಲ್ಲ ಅಲ್ಲಿ ಇದು ಸನ್ಮಾನ ಮಾಡ್ಯಾರಿ. ಮತ್ತು ಹಂಗಾಗಿ ಗಾಂಧಿ ಜಯಂತಿ ದಿನ ನಮ್ಗೆ ಡೆಲ್ಲಿ ಕರ್ಕೊಂಡು ಹೋಗ್ಯಾರಿ. ವಿಮಾನದಾಗ ಹೋಗಿ ಬಂದೀವಿ. ಅದು ನಮಗೆ ದೊಡ್ಡ ಖುಷಿ ರೀ. ವಿಮಾನದಾಗ ಹೋಗಿ ಬಂದಾಗಾಗಿ ಮತ್ತು ಡೆಲ್ಲಿಗೆ ಹೋಗಿ ಅಲ್ಲಿ ಮೋದಿ ಬಂದಿದ್ರಿ. ಮೋದಿ ಬಂದು ನೀವು ಹಳ್ಳಿಯಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ ಎಲ್ಲ ಸ್ವಚ್ಛತೆಗಾರ ಸಿಬ್ಬಂದಿಗಳು, ಅದ್ರ ಥರನೇ ನೀವು ಇಲ್ಲ ಇನ್ನವರಿಗೆ ಅಂದ್ರೆ ಹಂಗೆ ಕೆಲಸ ಮಾಡ್ಕೊಂತ ನಡಲಿ, ಎಲ್ಲ ಹಳ್ಳಿ ಕಡೆಗೂ ನಡಲಿ, ಚಂದನಾಗಿ ಮಾಡ್ಕೊಂಡು ಹೋಗ್ರಿ ಅಂದ್ರೆ ನಮಗೆ ಸನ್ಮಾನ ಮಾಡಿ ಕಳಿಸ್ಯಾರಿ ಸರ್. ಎಲ್ಲ ನಮಸ್ಕಾರ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ, ಕೊಳ್ಳೂರು ಗ್ರಾಮ ಪಂಚಾಯತಿ ರೀ. ಇಲ್ಲಿ ತಾಜಾವಲಾರಿ ಘಟಕ ಆಗಿದ್ದು ನಮ್ಮ ಕೊಳ್ಳೂರು ಗ್ರಾಮದಲ್ಲಿ ತುಂಬ ಅನುಕೂಲ ಆಗೈತೆ. ಗಾಡಿ ಡೈಲಿ 6 ಗಂಟೆಗೆ ಬರ್ತಾರೆ. ಪ್ರತಿ ಮನೆಗೂ ಕೂಡ ತಗೊಂಡು ಹೋಗ್ತಾರೆ. ಅದನ್ನು ತುಂಬ ಜನರಿಗೆ ಅನುಕೂಲ ಆಗೈತೆ. ಸ್ವಚ್ಛತಾ ಪ್ರತಿಯೊಬ್ಬರು ಜವಾಬ್ದಾರಿತವಾಗಿ ಅವರೇ ಡೈಲಿ ಬರ್ತಾರೆ. ಅವರು ಸಹ ಪಂಚಾಯತಿ ಸಿಬ್ಬಂದಿ ಕೂಡ ಪ್ರತಿ ದಿನ ಬಂದು ತಗೊಂಡು ಹೋಗ್ತಾರೆ. ತುಂಬ ಜನರಿಗೆ ಅನುಕೂಲ ಆಗೈತೆ ಅಂತ ಹೇಳಿ ಇಷ್ಟಪಡ್ತೀನಿ.